ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 30 ಸೆಪ್ಟೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿಸ್ ಸೆನ್ಸೆಕ್ಸ್ ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,805.85 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 368.10 ಪಾಯಿಂಟ್ಸ್ಗಳ ಒಂದು ಇಳಿಕೆ ಆಗಿದೆ. ಇದು ಒಂದು ದೊಡ್ಡ ಇಳಿಕೆ ಅಂತಲೇ ಹೇಳ್ಬೋದು. 1.41% ಒಂದೇ ದಿವಸದಲ್ಲಿ ಇಳಿದಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 84,299.78 ಪಾಯಿಂಟ್, ಅಂದರೆ 1,272 ಪಾಯಿಂಟ್ಸ್ಗಳಿಗೆ ಇವತ್ತು ಇಳಿದಿದೆ. ಇದನ್ನು ಅಷ್ಟೇ ಸುಮಾರು 1.5% ಅಷ್ಟು ಇವತ್ತು ಒಂದೇ ದಿವಸ ಇಳಿದಿದೆ. ಕಾರಣಗಳು ಹೇಳ್ತಾರೆ, ಇಳಿತಿದ್ದಂಗೆ 108 ಕಾರಣಗಳು ಹೇಳ್ತಾರೆ, ಏರಿಕೆನಲ್ಲೂ ಹೇಳ್ತಾರೆ. ಇಳಿಕೆ ಏನು ಮೇಜರ್ ಅಂತ ಹೇಳಿದ್ರೆ ಚೈನೀಸ್ ಏನು ಮಾರ್ಕೆಟ್ ಇದೆ ಅಲ್ಲಿ ಒಂದು ಶಿಫ್ಟ್ ಆಗಿದೆ ಫಾರಿನ್ ಇನ್ವೆಸ್ಟರ್ಸ್ದು ಅಂತ. ಆಮೇಲೆ ಮೇಜರ್ ನಮ್ಮ ದೇಶದ ಒಂದು ದೊಡ್ಡ ಸ್ಟಾಕ್ಸ್ಗಳಲ್ಲಿ ಅತಿ ಹೆಚ್ಚು ಇಳಿಕೆ ಆಗಿದೆ. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ರಿಲಯನ್ಸ್ ಮತ್ತು ಬ್ಯಾಂಕ್ಸ್, ಆಕ್ಸಿಸ್ ಮತ್ತು ICICI ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳು ಅತಿ ಹೆಚ್ಚು ಲಾಭ ಮಾಡಿದೆ ಅಂತ ಹೇಳಿದ್ರೆ ಕೆಲವೇ ಕಂಪ್ನಿಗಳು, ಇದಿಷ್ಟು ಕಂಪ್ನಿಗಳು ಬಿಟ್ಟು ಬೇರೆ ಎಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಇವತ್ತು ಇಳಿಕೆನೇ ಆಗಿರೋದು. ನೋಡೋದಾದರೆ JSW ಸ್ಟೀಲ್ ಇವತ್ತು ಸುಮಾರು 2.85% ಒಂದು ಏರಿಕೆ ತೋರಿಸಿದೆ ಪ್ರತಿಯೊಂದು ಶೇರ್ಲಿ. ಹಾಗೆ NTPC, ಹಾಗೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸು ಸುಮಾರು ಇದು ಇವತ್ತು 756 ರೂಪಾಯಿಗೆ ಇವತ್ತು ಕ್ಲೋಸ್ ಆಗಿದೆ ಹೆಚ್ಚು ಕಡಿಮೆ. ಹಾಗೆ ಟಾಟಾ ಸ್ಟೀಲ್ಸು, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಭಾರತ್ ಪೆಟ್ರೋಲಿಯಮ್, ಹಾಗೆ ಏಷ್ಯನ್ ಪೇಂಟ್ಸ್ ನೋಡ್ಬೋದು ಇವತ್ತು 18 ರೂಪಾಯಿ 35 ಪೈಸೆ ಅಷ್ಟು ಒಂದು ಏರಿಕೆ ಆಗಿದೆ. ಅಂದರೆ ಇವಾಗಿದ್ದು ಸುಮಾರು 3,329 ರೂಪಾಯಿ 29 ರೂಪಾಯಿ 10 ಪೈಸೆಗೆ ಕ್ಲೋಸ್ ಆಗಿದೆ ಇವತ್ತು. ಅದೇ ರೀತಿ ಗ್ರಾಸಿಮ್ ಇಂಡಸ್ಟ್ರಿ ಶೇರ್ಸ್ಗಳು, ಟೈಟನ್, ಅಡಾನಿ ಎಂಟರ್ಪ್ರೈಸ್, ONGC, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಈ ಎಲ್ಲ ಶೇರ್ಸ್ಗಳಲ್ಲಿ ಒಂದು ಏರಿಕೆ ಆಗಿದೆ. ಇದು ಬಿಟ್ಟು ಹೊರತುಪಡಿಸಿದ್ರೆ ನಿಫ್ಟಿ 50ನಲ್ಲಿ ಇನ್ನೆಲ್ಲ ಶೇರ್ಸ್ಗಳು ಇಳಿಕೆನೇ ಆಗಿರೋದು. ಹಾಗೆ IPOಗಳು ನೋಡೋದಾದರೆ ದಿವ್ಯಾ ದಾನ್ ರೀಸೈಕ್ಲಿಂಗ್ ಇಂಡಸ್ಟ್ರೀಸ್ ಲಿಮಿಟೆಡ್, ಇದು SME IPO ಇದು ಕ್ಲೋಸ್ ಆಯಿತು. ಸುಮಾರು 32 ಪಟ್ಟಷ್ಟು ಇವತ್ತು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ, ಇದು ಕ್ಲೋಸ್ ಆಗೋಕ್ಕಿಂತ ಮುಂಚೆ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. SME IPO 32 ಟೈಮ್ಸ್ ಅಂದರೆ ಇತ್ತೀಚೆಗೆ ಏನೋ ದೊಡ್ಡ ವಿಷಯನೆಲ್ಲ 100, 200, 500, 600 ತನಕನೂ ಹೆಚ್ಚು ಕಡಿಮೆ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ SME IPO ರಿಟೇಲ್ ಕ್ಯಾಟಗರಿನಲ್ಲಿ. ಅದೇ ರೀತಿ ಫೋರ್ಜ್ ಆಟೋ ಇಂಟರ್ನ್ಯಾಷನಲ್ಸ್ ಲಿಮಿಟೆಡ್, ಇದು SME IPO ಇದು ಹೆಚ್ಚು ಕಡಿಮೆ 62 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಯಿತು. ಹಾಗೆ ಸಹಸ್ರ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಲಿಮಿಟೆಡ್, ಇದು SME IPO ಇದು 74 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ರಿಟೇಲ್ ಕ್ಯಾಟಗರಿನಲ್ಲಿ ಇದು ಇವತ್ತು ಕ್ಲೋಸ್ ಆಯಿತು. ಹಾಗೆ ಡಿಫ್ಯೂಷನ್ ಇಂಜಿನಿಯರ್ಸ್ ಇದು ಅಷ್ಟೇ 85 ಪಟ್ಟಷ್ಟು 85 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಹೆವ್ಯಾಕ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್, ಇದು 1ನೇ ತಾರೀಕು ಅಂದರೆ ನಾಳೆ ಇದು ಕ್ಲೋಸ್ ಆಗಿದೆ. 4 ಪಟ್ಟಷ್ಟು ಇಲ್ಲಿ ತನಕ ಹೆಚ್ಚು ಕಡಿಮೆ ಒಂದು 4 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಪ್ಯಾರಾಮೌಂಟ್ ಡೈಟೆಕ್ ಲಿಮಿಟೆಡ್, ಇದು SME IPO ಇವತ್ತು ಓಪನ್ ಆಗಿರೋದು. 3ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಪ್ರೈಸ್ ರೇಂಜ್ 111 ರೂಪಾಯಿಂದ 117 ರೂಪಾಯಿ ಕೇಳ್ತಾ ಇದ್ದಾರೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 133,200 ರೂಪಾಯಲ್ಲಿ ಡಿಮ್ಯಾಂಡ್ ಇದೆ. ಸೊ ರಿಟೇಲ್ ಕ್ಯಾಟಗರಿನಲ್ಲಿ 2 ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.